ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್ ಚಿಕ್ಕಮಗಳೂರು. ವೀಕ್ಷಕರೇ, ನಾವಿವತ್ತು ಸೋರಿಯಾಸಿಸ್ ಅನ್ನೋ ಒಂದು ಕಾಯಿಲೆ ಬಗ್ಗೆ, ಅದರ ಬಗ್ಗೆ ಇರುವಂತ ಕೆಲವು ಮಿಸ್ಕನ್ಸೆಪ್ಷನ್ ಅಥವಾ ತಪ್ಪು ತಿಳುವಳಿಕೆಗಳ ಬಗ್ಗೆ, ಒಂದು ಸಂಪೂರ್ಣ ಈ ಸೋರಿಯಾಸಿಸ್ ಅಂದ್ರೆ ಏನು, ಅದು ಯಾಕೆ ನಮ್ಮ ದೇಹದಲ್ಲಿ ಉಂಟಾಗುತ್ತೆ, ನಾವು ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ಈ ಸೋರಿಯಾಸಿಸ್ ಅನ್ನೋದು ಎಂತ ಒಂದು ಕಾಯಿಲೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಸುಮಾರು ಜನರಲ್ಲಿ ಒಂದು 10-15% ಜನರಲ್ಲಿ ಇದನ್ನು ಕಾಡುತ್ತೆ. ಜೀವಮಾನದ ಎಲ್ಲಾ ಸೇವಿಂಗ್ಸ್ ನ ಈ ಕಾಯಿಲೆ ಒಂದು ಚಿಕಿತ್ಸೆಗೆ ಕಳೆದ್ಬಿಟ್ಟು ದಿವಾಳಿ ಆದವಂತವ್ರು ಸುಮಾರು ಜನ ಇದ್ದಾರೆ. ಯಾಕಂದ್ರೆ ಇದೊಂದು ಕಾಯಿಲೆಗೆ ಚಿಕಿತ್ಸೆ ಮಾಡ್ತೀರಾ, ಆದ್ರೆ ಹೇಳ್ತಾರೆ ಚಿಕಿತ್ಸೆ ಮಾಡೋ ಟೈಮಲ್ಲಿ ಚೆನ್ನಾಗಿ ಅನ್ಸಕ್ ಶುರು ಆಗುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಮತ್ತೆ ಸ್ವಲ್ಪ ಕಾಲ ಕಳೆದ್ರೆ ಮತ್ತೆ ಇದು ಕಾಣಿಸ್ಕೊಳಕ್ ಶುರು ಆಗುತ್ತೆ. ಜೀವನ ಪರ್ಯಂತ ಒಂದು ಕಾಡಿಸುವಂತ ಒಂದು ಪ್ರಾಬ್ಲಮ್. ಸೊ ಹಾಗಾಗಿ ಈ ಒಂದು ಸೋರಿಯಾಸಿಸ್ ಅನ್ನೋ ಕಾಯಿಲೆ ಕೇವಲ ಚರ್ಮಕ್ಕೆ ಸಂಬಂಧಪಟ್ಟಿದ್ ಮಾತ್ರನಾ, ಅಥವಾ ಇದಕ್ಕೆ ಮೂಲ ಕಾರಣ ಬೇರೆ ಎಲ್ಲೋ ಇದೆಯೋ, ಅದು ಯಾವುದು ಅನ್ನೋದನ್ನ ಇಲ್ಲಿ ಹುಡುಕುವಂತ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಮೊದಲೇ ನಾನು ಹೇಳ್ದೆ, ಈ ಸೋರಿಯಾಸಿಸ್ ಅನ್ನೋದು ಒಂದು ಕ್ರೋನಿಕ್ ಡಿಸಾರ್ಡರ್. ತುಂಬಾ ದೀರ್ಘಕಾಲದಿಂದ ಕಾಡುವಂತ ಈ ಚರ್ಮದ ಸಮಸ್ಯೆಗಳಿಗೆ ಒನ್ ಆಫ್ ದ ಮೇಜರ್ ಚರ್ಮದ ಕಾಯಿಲೆ, ತುಂಬಾ ಮಾನಸಿಕ ಕಿರಿಕಿರಿನ ಉಂಟು ಮಾಡೋ ಕಾಯಿಲೆ ಅಂತ ಹೇಳಿದ್ರೆ ಈ ಸೋರಿಯಾಸಿಸ್. ಸುಮಾರು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಈ ಸೋರಿಯಾಸಿಸ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಅಂತ. ಯಾವುದೇ ಕಾರಣಕ್ಕೂ ಇಲ್ಲ, ಹೆಂಗೆ ಅಂತ ಹೇಳ್ಬಿಟ್ಟು ನಿಮ್ಮ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ವೀಕ್ಷಕರೇ, ಇದೊಂದು ಚರ್ಮದ ಸಮಸ್ಯೆ ಆಗಿರೋದ್ರಿಂದ ನಾವು ನಮ್ಮ ಚರ್ಮವನ್ನ ಸರಿಯಾಗಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ಸೋರಿಯಾಸಿಸ್ ಇದ್ದವರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನೋಡಿ ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರಂಗೆ ನಮ್ಮ ಚರ್ಮ 3 ಲೇಯರ್ಗಳಿಂದ ಮಾಡಲ್ಪಡುತ್ತೆ, 3 ಪದರಗಳು. ನಮ್ಮ ಚರ್ಮದ ಅತಿ ತಳಭಾಗ ಎಂಡೋಡರ್ಮಿಸ್, ಮಧ್ಯದ ಭಾಗ ಡರ್ಮಿಸ್ ಮತ್ತು ಮೇಲ್ಪದರ ಮಾಡಲ್ಪಟ್ಟಿರೋದು ಎಪಿಡರ್ಮಿಸ್ ನಿಂದ. ನೋಡಿ, ಈ 3 ಲೇಯರ್ಗಳಿದ್ದಂಗೆ, 3 ಚರ್ಮದ ಲೇಯರ್ಗಳು, 3 ಫ್ಲೋರ್ ಇದ್ದಂಗೆ ನಾನು ಹೇಳಿದ್ನೋ, ಈ ಚರ್ಮದಲ್ಲೇ ಉಂಟಾಗೋದು ಈ ಸೋರಿಯಾಸಿಸ್ ಕಾಯಿಲೆ. ಅದರಲ್ಲೂ ಕೂಡ ಅತಿ ಮೇಲ್ಭಾಗ ಎಪಿಡರ್ಮಿಸ್ ನಲ್ಲಿ ಆಗುವಂಥದ್ದು ಈ ಸೋರಿಯಾಸಿಸ್ ಅನ್ನೋ ಕಾಯಿಲೆ. ಸಾಧಾರಣವಾಗಿ ಒಬ್ಬ ಮನುಷ್ಯನಲ್ಲಿ ಒಂದು ದಿವಸಕ್ಕೆ 40,000ದಷ್ಟು ಚರ್ಮದ ಸೆಲ್ಸ್, ಜೀವಕೋಶಗಳು ಉತ್ಪಾದನೆ ಆಗ್ತವೆ. 40,000ದಷ್ಟು ಚರ್ಮ ಕೋಶಗಳು ಉದುರಿ ಹೋಗ್ಬಿಡ್ತವೆ, ಗೊತ್ತಿಲ್ಲದಂಗೆ ನಶಿಸಿ ಹೋಗ್ತವೆ. ಈ ಒಂದು ಪ್ರಕ್ರಿಯೆಗೆ ಸಾಧಾರಣವಾಗಿ 22 ದಿವಸ ಬೇಕು. ಅಂದ್ರೆ ಒಂದು ಚರ್ಮದ ಕೋಶಕ್ಕೆ 28 ದಿವಸದ ತನಕ ಆಯುಸ್ ಇರುತ್ತೆ. ಆದ್ರೆ ಈ ಸೋರಿಯಾಸಿಸ್ ನಲ್ಲಿ ಅದು ಕೇವಲ 3 ದಿನ. ಬೇಗ ಉತ್ಪಾದನೆ ಆಗುತ್ತೆ, ಬೇಗ ಶೆಡ್ ಆಗುತ್ತೆ, ಬೇಗ ಉದುರಿ ಹೋಗುತ್ತೆ. ಇದು ಹೈಪರ್ ಆಕ್ಟಿವಿಟಿ ಆಫ್ ಅವರ್ ಸ್ಕಿನ್ ಸೆಲ್ಸ್ ಪ್ರೊಡಕ್ಷನ್ ಅಂಡ್ ಡಿಗ್ರೇಡೇಷನ್ ಇಸ್ ಕಾಲ್ಡ್ ಸೋರಿಯಾಸಿಸ್. ಅದರಲ್ಲೂ ಈ ಎಪಿಡರ್ಮಿಸ್ ನಲ್ಲಿ 5 ಲೇಯರ್ಗಳಿರ್ತವೆ, 5 ಹಂತಗಳು. ಅದರಲ್ಲಿ ಮೊದಲನೇದಾಗಿ ಮೇಲ್ಗಡೆ ಅತಿ ಮೇಲ್ಭಾಗದಲ್ಲಿರುವಂಥದ್ದು ಸ್ಟ್ರೇಟಮ್ ಕಾರ್ನಿಯೋಸಮ್ ಅಂತ, ಅದರಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಜಾಸ್ತಿ ಆಗೋದು. ಈ ಡೆಡ್ ಸ್ಕಿನ್ ಸೆಲ್ಸ್ ಉತ್ಪಾದನೆ ಈ ಸೋರಿಯಾಸಿಸ್ ನಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ನಿರ್ವಹಿಸೋದು. 2ನೇದು ಬರುವಂತದ್ದು ಸ್ಟ್ರೇಟಮ್ ಲ್ಯೂಸಿಡಮ್ ಅಂತ, 3ನೇದು ಗ್ರಾನ್ಯುಲೋಸಮ್ ಅಂತ ಹೇಳ್ಬಿಟ್ಟು, 4ನೇದು ಸ್ಪೈನೋಸಮ್ ಅಂತ ಹೇಳ್ಬಿಟ್ಟು, 5ನೇದು ಸ್ಟ್ರೇಟಮ್ ಬೆಸಾಲೆ ಅಂತ. ಎಲ್ಲಿ ನಮ್ಮ ಚರ್ಮದ ಒಂದು ಸೆಲ್ಸ್ ಉತ್ಪಾದನೆ ಆಗುತ್ತಲ್ಲ ಅದಕ್ಕೆ ಸ್ಟ್ರೇಟಮ್ ಬೆಸಾಲೆ ಅಂತ ಹೇಳ್ತೀವಿ. ಸೊ ಈ ಬೆಸಾಲೆಯಿಂದ ಹೇಳ್ಬಿಟ್ಟು ಸ್ಟ್ರೇಟಮ್ ಕಾರ್ನಿಯೋಸಮ್ ತನಕ ಬರ್ಲಿಕ್ಕೆ 28 ದಿವಸದ ತನಕ ಅವಧಿ ಬೇಕಾಗುತ್ತೆ. ಆದ್ರೆ ಸೋರಿಯಾಸಿಸ್ ನಲ್ಲಿ ಈ ಸ್ಟ್ರೇಟಮ್ ಬೆಸಾಲೆಯಿಂದ ಸ್ಟ್ರೇಟಮ್ ಕಾರ್ನಿಯೋಸಮ್ ತನಕ ಡೆಡ್ ಸ್ಕಿನ್ಸ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ 3 ದಿನ ಸಾಕು. ಈ ಹೈಪರ್ ಆಕ್ಟಿವಿಟಿಗೆ ಏನ್ ಕಾರಣ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಯಾಕಂದ್ರೆ ಸುಮಾರು ಜನಕ್ಕೆ ಒಂದು ಡೌಟ್ ಇದೆ, ಇದೊಂದು ಬ್ಯಾಕ್ಟೀರಿಯಿಂದ ಬರುತ್ತೆ ಅಥವಾ ವೈರಸ್ ಇಂದ ಬರುತ್ತೆ, ಇನ್ಫೆಕ್ಷನ್ಸ್ ಇಂದ ಬರುತ್ತೆ, ಕೆಲವರು ನಮ್ಮ ಆಹಾರ ಪದ್ಧತಿಯಿಂದ ಬರ್ತಾ ಇದೆಯೇನೋ, ಅಥವಾ ಕೆಲವರಿಗೆ ಅನ್ಸುತ್ತೆ ನಮಗೆ ತಂದೆ ತಾಯಿರಿಗಿತ್ತು ಜೆನೆಟಿಕ್ ಫ್ಯಾಕ್ಟರ್ಸ್ ಆಗಿ ಬರುತ್ತೆ, ಇಲ್ಲ ನಂಗೆ ಡಯಾಬಿಟಿಸ್, ಇನ್ನೊಂದ್ ತರ ಪ್ರಾಬ್ಲಮ್ಸ್ ಇದೆ, ಸ್ಕಿನ್ ಅಲರ್ಜೀಸ್ ಇದೆ, ಫಂಗಸ್ ಇದೆ, ಅದರಿಂದ ನನಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋರು ತುಂಬಾ ತಪ್ಪು ತಿಳುವಳಿಕೆಯಿಂದ ಬೇರೆ ತರ ಚಿಕಿತ್ಸೆಗಳನ್ನ ಮಾಡ್ಕೊಳ್ತಾ ಇರ್ತೀರಾ, ಆದ್ರೆ ಕ್ಯೂರ್ ಆಗ್ತಾ ಇರಲ್ಲ. ಆದ್ರೆ ನೀವು ಅದನ್ನ ಒಂದು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಂದು ಈ ಸೋರಿಯಾಸಿಸ್ ನ ನಮ್ಮ ಹಿಡಿತದಲ್ಲಿ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ಒಂದು ಜ್ಞಾನ ನಿಮ್ಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ವೀಕ್ಷಕರೇ, ಈ ಒಂದು ಸೋರಿಯಾಸಿಸ್ ನ ಮುಖ್ಯ ಕಾರಣ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಅಥವಾ ಆನುವಂಶಿಕ ಏನೂ ಅಲ್ಲ. ಅದು ನಮ್ಮ ದೇಹದ ಪ್ರತಿರೋಧಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಏನ್ ಹೇಳ್ತೀವೋ ಅದರ ಒಂದು ಹೈಪರ್ ಆಕ್ಟಿವಿಟಿ ಇಂದಾನೇ ಇದು ಉತ್ಪಾದನೆ ಆಗೋದು. ವೀಕ್ಷಕರು, ನಮಗೆಲ್ಲ ಗೊತ್ತಿರಂಗೆ ನಮ್ಮ ಇಮ್ಯೂನ್ ಸಿಸ್ಟಮ್, ನಮ್ಮ ದೇಹದಲ್ಲಿ ನಮ್ಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಬರಲಿ, ವೈರಸ್ ಬರಲಿ, ಅಥವಾ ಯಾವುದೋ ಒಂದು ಆಂಟಿಜೆನ್ಸ್ ನಮಗೆ ಅಟ್ಯಾಕ್ ಆದ್ರೆ ನಮ್ಮ ದೇಹಕ್ಕೆ ಅಲರ್ಜನ್, ದೇಹ ಅದನ್ನ ಡಿಫೆನ್ಸ್ ಮಾಡ್ಬಿಟ್ಟು ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಸಹಾಯವನ್ನ ಏನ್ ಮಾಡ್ತವೆ, ನಮ್ಗೊಂಥರ ನಮ್ಮ ದೇಹದಲ್ಲಿ ಒಂದು ಡಿಫೆನ್ಸ್ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸಿಸ್ಟಮ್ ಅಥವಾ ಒಂದು ಆರ್ಮಿ ವ್ಯವಸ್ಥೆ ಇದ್ದಂಗೆ. ಆ ಆರ್ಮಿ ವ್ಯವಸ್ಥೆಯ ಏರಿಳಿತಾನೆ ಇದರಿಂದ ಆಗುವಂಥದ್ದು. ಇದನ್ನ ನಾವು ಒಂದ್ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮಗೆ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ನಮ್ಮ 2 ತರದಿರುತ್ತೆ. ಒಂದು ನಮ್ಮ ತಂದೆ ತಾಯಿ ಅಂತ ಬಂದಂಥದ್ದು, ಅದು ನಮ್ದು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರಲ್ಲಿ ನ್ಯೂಟ್ರೋಫಿಲ್ಸ್ ಇರ್ಬೋದು, ಬೇಸೋಫಿಲ್ಸ್ ಇರ್ಬೋದು, ಇಯೋಸಿನೋಫಿಲ್ಸ್ ಇರ್ಬೋದು, ಲಿಂಫೋಸೈಟ್ಸ್ ಇರ್ಬೋದು, ಮೋನೋಸೈಟ್ಸ್ ಇರ್ಬೋದು, ಈ ತರ ಸುಮಾರು ರಕ್ತ ಕಣಗಳಿರ್ತವೆ. ಅದು WBC, ನಮ್ಮ ಹುಟ್ಟಿದಾಗ ನಮ್ಮ ಬ್ಲಡ್ ನಲ್ಲಿ ನ್ಯಾಚುರಲ್ ಆಗಿ ಬರುವಂತದ್ದು, ಅದು ಇನ್ನೇಟ್ ಇಮ್ಯುನಿಟಿ. ಇನ್ನು ಕೆಲವು ಬರ್ತದೆ ಅಂತ ಹೇಳಿದ್ರೆ ಅದು
ಅಡಾಪ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ನಮಗೆ ಪರಿಸರದಿಂದ ಸಿಗುವಂಥದ್ದು, ನಮ್ಮ ಆಹಾರದಿಂದ ಸಿಗುವಂಥದ್ದು. ನಾವು ವ್ಯಾಕ್ಸಿನೇಷನ್ಸ್ ಏನ್ ತಗೊಳ್ತೀವಿ, ಕೆಲವು ರೋಗದ ಶಕ್ತಿಗೋಸ್ಕರ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಆ ವ್ಯಾಕ್ಸಿನೇಷನ್ ಇಂದ ಇಮ್ಯೂನ್ ಸಿಸ್ಟಮ್ ನ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳುವಂಥದ್ದು, ಇದೆಲ್ಲ ನಮ್ದು ಅಕ್ವೈರ್ಡ್ ಇಮ್ಯುನಿಟಿ. ಯಾಕಂತ ಹೇಳಿದ್ರೆ ಒಂದ್ಸಲ ನಾವು ಈ ವ್ಯಾಕ್ಸಿನೇಷನ್ಸ್ ಅಥವಾ ನಾವು ಈಗ ಅಕ್ವೈರ್ ಮಾಡಿದಾಗ ಯಾವುದೋ ಒಂದು ವೈರಸ್ಸೋ ಫಂಗಸ್ಸೋ ಏನೋ ಒಂದು ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಿದಾಗ ನಮ್ಮ ದೇಹದಲ್ಲಿ ಆ ಮೆಮೊರಿ ಇರುತ್ತೆ. ಆ ಮೆಮೊರಿ ಇದ್ದಾಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಅದು ಆಕ್ಟಿವ್ ಆಗುತ್ತೆ, ಸಡನ್ ಆಗಿ ಅದನ್ನ ನ್ಯೂಟ್ರಲೈಸ್ ಮಾಡಕ್ಕೆ ಟ್ರೈ ಮಾಡಿ ಸಡನ್ ಆಗಿ ಇದಾಗುತ್ತೆ. ಸೊ ಈ ಒಂದು ಅಕ್ವೈರ್ಡ್ ಇಮ್ಯುನಿಟಿಯ ಕೆಲವೊಂದು ಭಾಗ ಈ ಒಂದು ಸೋರಿಯಾಸಿಸ್ಗೆ ಕಾರಣ. ಯಾಕಂದ್ರೆ ನೋಡಿ, ಈ ಅಡಾಪ್ಟಿವ್ ಯೂನಿಟಿನಲ್ಲಿ ಕೆಲವು ಏನಂತ ಹೇಳಿದ್ರೆ, ಈಗ ಬಿ ಸೆಲ್ಸ್ ಅಂತ ಹೇಳ್ತೀವಿ, ಟಿ ಸೆಲ್ಸ್ ಅಂತ ಹೇಳ್ತೀವಿ. ಇಟ್ಸ್ ಲೈಕ್ ಟಿ ಹೆಲ್ಪರ್ ಸೆಲ್ಸ್ ಅಂತ ಹೇಳ್ಬಿಟ್ಟು. ಈ ಬಿ ಸೆಲ್ಸ್ ಇಂದ ಬೇರೆ 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 ಉದ್ದೇಶದಿಂದ ಆಗ್ತವೆ, ಲೈಕ್ ಅಲರ್ಜನ್ಸ್ ಇಂದ ಆಗುವಂಥದ್ದು, ಅದರಿಂದ ಆಗುವಂತಕ್ಕೆ ಆಗುತ್ತೆ. ಈ ಟಿ ಸೆಲ್ಸ್ ಕೆಲವು ಇನ್ಫೆಕ್ಷನ್ಸ್ ಇಂದ ನಮ್ಮ ದೇಹವನ್ನ ರಕ್ಷಿಸಲಿಕ್ಕೆ ಆಗುತ್ತೆ. ಈ ಟಿ ಸೆಲ್ಸ್ ಅಲ್ಲೂ ಕೂಡ 3 ತರ ಇದೆ. ಒಂದು ಟಿ ರೆಗ್ಯುಲೇಟರಿ ಸೆಲ್ಸ್ ಅಂತ ಇದೆ, ಒಂದು ಟಿ ಹೆಲ್ಪರ್ ಸೆಲ್ಸ್ ಅಂತ ಇದೆ, ಇನ್ನೊಂದು ಟಿ ಸೈಟೋಕೈನ್ಸ್ ಅಂತ ಇರುತ್ತೆ. ನನಗೆ ಅದ್ರ ಬಗ್ಗೆ ನಾನು ತುಂಬಾ ಡಿಸ್ಕಸ್ ಮಾಡ್ಲಿಕ್ಕೆ ಇವಾಗ ಇಷ್ಟಪಡಲ್ಲ. ಈಗ ಟಿ ಸೈಟೋಕೈನ್ಸ್ ಅನ್ನೋದು ಈಗ ಸಾಧಾರಣವಾಗಿ ಕ್ಯಾನ್ಸರ್ ಸೆಲ್ಸ್ ನ ತೆಗೆದಾಕ್ಲಿಕ್ಕೆ, ಯಾಕಂದ್ರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಉತ್ಪಾದನೆ ಆಗ್ತಾ ಇರ್ತವೆ. ಅದು ಒಂದು ನಮ್ಮ ಇಮ್ಯೂನ್ ಸಿಸ್ಟಮ್ ಒಂದು ಭಾಗನೇ. ಆ ಕ್ಯಾನ್ಸರ್ ಸೆಲ್ಸ್ ನ ಕೂಡ ನಾವು ನ್ಯೂಟ್ರಲೈಸ್ ಮಾಡಿ ನಮ್ಮ ದೇಹದಿಂದ ನ್ಯೂಟ್ರಲೈಸ್ ಮಾಡಿ ಹೊರಡೆ ಹಾಕಿದ್ರೆ ಮಾತ್ರ ನಾವು ಕ್ಯಾನ್ಸರ್ ಇಂದ ಮುಕ್ತಿ ಪಡೆಯಲು ಸಾಧ್ಯ. ಹಾಗಾಗಿ ಅದು ಟಿ ಸೈಟೋಕೈನ್ಸ್. ಇದು ಟಿ ಹೆಲ್ಪರ್ ಸೆಲ್ಸ್. ಅದು ಸುಮಾರು ಟೈಪ್ಸ್ ಇರುತ್ತೆ. TH1, TH2, TH17 ಅಂತ ಈ ತರ ಎಲ್ಲ ತುಂಬಾ ಟಿ ಹೆಲ್ಪರ್ ಸೆಲ್ಸ್ ಇರುತ್ತೆ. ಅದರಲ್ಲಿ ಈ TH17 ಟಿ ಹೆಲ್ಪರ್ ಸೆಲ್ಸ್ 17 ಅಂತ ನಾವೇನ್ ಕರಿತೀವಿ, ಅದೇ ಈ ಒಂದು ಸೋರಿಯಾಸಿಸ್ ನ ಉಂಟು ಮಾಡಲಿಕ್ಕೆ ಮುಖ್ಯ ಕಾರಣ. ಆಕ್ಟಿವಿಟಿ ಓವರ್ ಸ್ಟಿಮ್ಯುಲೇಷನ್ ಸೋರಿಯಾಸಿಸ್ ಕಾರಣ. ಯಾಕಂದ್ರೆ ಈ ಟಿ ಹೆಲ್ಪರ್ ಸೆಲ್ 17 ಏನಿದೆ ನಮ್ಮ ಸ್ಕಿನ್ ಮೇಲೆ ಆಕ್ಟ್ ಮಾಡುತ್ತೆ. ಈ ಟಿ ಹೆಲ್ಪರ್, ಫಾರ್ ಎಕ್ಸಾಂಪಲ್, ನೀವೊಂದು ಯುದ್ಧ ಅಂತ ಅನ್ಕೊಳ್ಳಿ, ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧ ಆಗ್ತಾ ಇದೆ. ಇಂಡಿಯನ್ಸ್ ಆಕ್ಚುಲಿ ಬಾಂಬ್ ಹಾಕ್ತಾ ಇದಾರೆ, ಪಾಕಿಸ್ತಾನ ಕಡೆ ಹಾಕ್ತಾ ಇದಾರೆ. ಇದನ್ನ ಟಿ ಹೆಲ್ಪರ್ 17 ಸೆಲ್ಸ್ ಅಂತ ಅನ್ಕೊಳ್ಳಿ. ಆ ಜಾಗದಲ್ಲಿ ಇದ್ದಂತ ಎನಿಮಿ ಶತ್ರುಗಳು ಓಡೋಗ್ಬಿಟ್ಟ ಆದ್ಮೇಲೆ ನಿಲ್ಸ್ಬೇಕಲ್ವಾ ಅದು ಬಾಂಬ್ ಮಾಡೋದು, ಫೈರ್ ಮಾಡೋದು. ಆದರೆ ಈ ಟಿ ಹೆಲ್ಪರ್ ಸೆಲ್ಸ್ ಹೈಪರ್ ಆಕ್ಟಿವ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪದೇ ಪದೇ ಅದೇ ಜಾಗಕ್ಕೆ ಬಾಂಬ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಅದು ಕೂಡ ನಮ್ಮ ಏರಿಯಾದಲ್ಲೇನೆ ಆಗ್ತಾ ಇರೋದ್ರಿಂದ ಅದು ನಮ್ದು ಡ್ಯಾಮೇಜ್, ನಮ್ಮ ಸ್ಕಿನ್ ನ ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ರಿಲೀಸ್ ಮಾಡ್ತಾ ಇರುತ್ತೆ ಅದು ಸೈಟೋಕೈನ್ಸ್ ನ. ಅದ್ರದ್ದು ಇಂಟರ್ಲ್ಯೂಕಿನ್ ಅಂತ ನಾವೇನ್ ಹೇಳ್ತೀವಿ, ಇಂಟರ್ಲ್ಯೂಕಿನ್ಸ್ ನ ರಿಲೀಸ್ ಮಾಡ್ತಾನೆ ಇರುತ್ತೆ. ಈ ಇಂಟರ್ಲ್ಯೂಕಿನ್ ಗಳು ಹೋಗ್ಬಿಟ್ಟು ಸ್ಕಿನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇದು ಹೈಪರ್ ಆಕ್ಟಿವಿಟಿ ಕಾರಣ ಮಾಡುತ್ತೆ. ಹಾಗಾಗಿ ಇದೊಂದು ಸೋರಿಯಾಸಿಸ್ ಅನ್ನೋದು ಯಾವುದೇ ಕಾರಣಕ್ಕೂ ಹರಡುವಂತ ಕಾಯಿಲೆ ಅಲ್ಲ. ಇದು ಆಗ್ತಾ ಇರೋದು ಇಮ್ಯೂನ್ ಸಿಸ್ಟಮ್ ಅಲ್ಲಿ. ನಮ್ಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾಗೋ, ವೈರಸ್ಗೋ, ಆಂಟಿಜನ್ಗೋ, ಯಾವುದೋ ಒಂದು ಅಲರ್ಜಿನೋ, ಯಾವುದೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ. ಅವಾಗ TH17 ಆಕ್ಟಿವೇಟ್ ಆಗುತ್ತೆ. ಅವಾಗ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಅಟ್ಯಾಕ್ ಮಾಡೋದು ನಿಲ್ಸಲ್ಲ, ಮತ್ತು ಅಟ್ಯಾಕ್ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಬೇಸಿಕಲಿ ಇಷ್ಟೇ ನಾಲೆಜ್ ಬೇಕು ನಿಮಗೆ ಸೋರಿಯಾಸಿಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಅಂಟಿಲ್ ಅನ್ಲೆಸ್ ನೀವು ನಿಮ್ಮ ಇಮ್ಯೂನ್ ಸಿಸ್ಟಮ್ ನ, ನಿಮ್ಮ ಟಿ ಹೆಲ್ಪರ್ 17 ಸೆಲ್ಸ್ ನ ಡೈರೆಕ್ಟ್ ಟಾರ್ಗೆಟ್ ಮಾಡ್ದಲೇ ಇದ್ರೆ ಸೋರಿಯಾಸಿಸ್ ನ ಸಂಪೂರ್ಣ ವಿಮುಕ್ತಿ ಯಾವುದೇ ಕಾರಣಕ್ಕೂ ಯಾವುದು ಸೋಪು, ಶಾಂಪೂ, ಆಯಿಂಟ್ಮೆಂಟು, ಅಲರ್ಜಿ ಟ್ಯಾಬ್ಲೆಟ್ಸ್ಗಳು, ತುರ್ಕಿ ಟ್ಯಾಬ್ಲೆಟ್ಸ್ಗಳು ತಗೊಳ್ತಾ ಇದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡ್ತಿದ್ದ ಹೊರತು ಈ ಮೂಲ ನೀವು ಸರಿಯಾಗಿ ನೀವು ಅದನ್ನ ಅಡ್ರೆಸ್ ಮಾಡದಲೇ ಇದ್ರೆ ಯು ಕೆನಾಟ್ ಕಮ್ ಔಟ್ ಆಫ್ ಸೋರಿಯಾಸಿಸ್. ಸೊ ಫಸ್ಟ್ ನಾವು ಈ ಟಿ ಹೆಲ್ಪರ್ ಸೆಲ್ಸ್ ಟ್ರಿಗರ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಎಲ್ಲರಲ್ಲೂ ಆಗಲ್ಲ, ಕೆಲವರಲ್ಲಿ ಮಾತ್ರ ಆಗುತ್ತೆ. ಯಾಕೆ? ಅದ್ರ ಬಗ್ಗೆ ನಾವು ಡೀಪಸ್ ಯೂಸ್ ಮಾಡೋಣ. ನೋಡಿ, ದೇರ್ ಆರ್ ಸಮ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಈ TH17 ಆಕ್ಟಿವ್ ಆಗೇ ಇಟ್ಕೊಳ್ಳಿಕ್ಕೆ ಕೆಲವು ಟ್ರಿಗರ್ಸ್ ಅಂತ ಹೇಳ್ತೀವಿ ನಾವು. ಆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅವಾಯ್ಡ್ ಮಾಡ್ಬೋದು. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈ ಒಂದು ಆಂಟಾಸಿಡ್ಸ್ ನ ಅಬ್ಯೂಸ್. ತುಂಬಾ ಜನ ಏನಂತ ಹೇಳಿದ್ರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಕೂಡ ಹೋಗ್ಬಿಟ್ಟು ಈ ಆಂಟಾಸಿಡ್ಗಳನ್ನ ಸೇವನೆ, ಆಸಿಡ್ ನ ಪ್ರೊಡಕ್ಷನ್ ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಆಂಟಾಸಿಡ್ ನ ಓವರ್ ಅಬ್ಯೂಸ್ ಮಾಡ್ತಾರೆ. ಸೈಂಟಿಸ್ಟ್ ಪ್ರಕಾರ ಏನಂದ್ರೆ ವೈಜ್ಞಾನಿಕ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಆಸಿಡ್ ನಾವು ರೆಗ್ಯುಲೇಷನ್ ಮಾಡ್ದಲ್ಲಿ ಆಕ್ಚುಲಿ ಕೆಲವು ಸರಿಯಾದ ಫುಡ್ಸ್ ನಮಗೆ ಡೈಜೆಸ್ಟ್ ಆಗಲ್ಲ. ಅದನ್ನ ನಾವು ಸಪ್ರೆಸ್ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಗಟ್ ಡಿಸ್ಬೋಸಿಸ್ ಕೂಡ ಆಗುತ್ತೆ. ಜೊತೆಗೆ ಈ TH17 ಸೆಲ್ಸ್ ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕ ಪ್ರೂವ್ ಆಗಿದೆ. ಎರಡನೇದಾಗಿ ರಿಪೀಟೆಡ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್. ಸಣ್ಣ ಪುಟ್ಟ ಒಂದು ಜ್ವರ ಬಂತು, ಶೀತ ಬಂತು, ಕೆಮ್ಮು ಬಂತು, ನೆಗಡಿ ಬಂತು ಅಂತ ಹೋದಾಗ ಆಂಟಿಬಯೋಟಿಕ್ಸ್ ತಗೊಳ್ಳೋದು, ತಗೊಂಡ್ರು ಕೂಡ ಸರಿಯಾಗಿ ತಗೊಳ್ದಲೆ 1-2 ದಿನ ತಗೊಳ್ಳೋದು, ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡ್ದಲೇ ಇರುವಂಥದ್ದು. ನಮ್ಮ ದೇಹದಲ್ಲಿ ಇರುವಂತ ನ್ಯಾಚುರಲ್ ಒಂದು ಏನ್ ಮೆಕ್ಯಾನಿಸಮ್ ಇದೆ ಸೂಕ್ಷ್ಮಾಣು ಜೀವಿಗಳನ್ನ, ಆ ವ್ಯವಸ್ಥೆಯಲ್ಲಿ ಆಲ್ಟ್ರೇಷನ್ ಆಗ್ಬಿಡುತ್ತೆ. ಆ ಆಲ್ಟ್ರೇಷನ್ ಆಗದೆ ಒಂದು ಮುಖ್ಯ ಕಾರಣ ಈ ಒಂದು TH17 ಆಕ್ಟಿವೇಟ್ ಆಗ್ಲಿಕ್ಕೆ. ಸುಮಾರು ಸಂಶೋಧನೆಗಳು ಏನ್ ಹೇಳ್ತಾವೆ ಅಂತ ಹೇಳಿದ್ರೆ ನಾವು ನಮ್ಮ ದೇಹದಲ್ಲಿ ಇರುವಂತ 80 ಟ್ರಿಲಿಯನ್ ಸೆಲ್ಸ್ ನಲ್ಲಿ 50 ಟ್ರಿಲಿಯನ್ ಅಷ್ಟು ಸೆಲ್ಗಳು, ಜೀವಕೋಶಗಳು ಬ್ಯಾಕ್ಟೀರಿಯಾಗಳದ್ದಾಗಿರುತ್ತೆ. ಕೇವಲ 30 ಟ್ರಿಲಿಯನ್ ಅಷ್ಟು ಮಾತ್ರ ಮಾನವನ ಕೋಶಗಳು. ಇನ್ನು ಉಳಿದ 50 ಟ್ರಿಲಿಯನ್ ನಮ್ಮ ಬ್ಯಾಕ್ಟೀರಿಯಾ ಕೋಶಗಳು ಇರ್ತವೆ. ಅಂಡ್ ದೇರ್ ಇಸ್ ಎ ಸ್ಟ್ರಾಂಗ್ ರಿಸರ್ಚ್ ಪ್ರೂವಿಂಗ್ ದಟ್ 70% ಆಫ್ ಅವರ್ ಇಮ್ಯೂನ್ ಸಿಸ್ಟಮ್, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ 70% ನಷ್ಟು ಕಂಟ್ರೋಲ್ ಮಾಡೋದು ಈ ಸೂಕ್ಷ್ಮಾಣು ಜೀವಿಗಳೇನೆ. ಈ ಸೂಕ್ಷ್ಮಾಣು ಜೀವಿಗಳು ಸರಿಯಾದ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ನಮ್ಮ ಈ TH17 ಹೈಪರ್ ಆಕ್ಟಿವ್ ಆಗಲ್ಲ. ಮೂರನೇದಾಗಿ ಒಮೆಗಾ 6 ಫ್ಯಾಟಿ ಆಸಿಡ್ಸ್. ಒಮೆಗಾ 6 ಬಂದ್ರೆ ಈ ವೆಜಿಟೇಬಲ್ ಆಯಿಲ್ಸ್, ಈ ಫ್ರೈಡ್ ಫುಡ್ಸ್,
ವೆಜಿಟೇಬಲ್ಸ್ ಆಯಿಲ್ಸ್, ಫ್ರೈಡ್ ಫುಡ್ಸ್, ಪದೇ 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 ಕರೆದಂತ ಆಹಾರ ತಿಂಡಿಗಳು, ಆಯಿಲ್ ನ ರೀಯೂಸ್ ಮಾಡಿ ರೀಹೀಟ್ ಮಾಡೋದ್ರಲ್ಲಿ ಅತಿ ಹೇರಳವಾಗಿ ಒಮೆಗಾ-6 ನ ಅಂಶ ಜಾಸ್ತಿ ಇರುತ್ತೆ. ನಮ್ಮ ದೇಹದಲ್ಲಿ ಇದು ಇನ್ಫ್ಲಮೇಷನ್ ನ ಜಾಸ್ತಿ ಮಾಡುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಆದಾಗ TH17 ಹೈಪರ್ ಆಕ್ಟಿವ್ ಆಗಿ ರಿಲ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗಲ್ಲ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರೀಸನ್ಸ್. ಈಗ ಆಂಟಿಆಸಿಡ್ಸ್ ಇರ್ಬೋದು, ಆಂಟಿಬಯೋಟಿಕ್ಸ್ ಇರ್ಬೋದು, ಅದೇ ರೀತಿ ಈ ಒಮೆಗಾ-6 ಫ್ಯಾಟಿ ಆಸಿಡ್ಸ್ ಕೂಡ ಇರ್ಬೋದು. ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಸ್ಟ್ರೆಸ್, ತುಂಬಾ ಟೆನ್ಷನ್ ಇರುವಂತದ್ದು. ನೋಡಿ, ಸ್ಟ್ರೆಸ್ ಜಾಸ್ತಿ ಇದ್ದವರಿಗೆ, ತುಂಬಾ ಟೆನ್ಷನ್ ಇದ್ದವರಿಗೆ ಬೇರೆ ಬೇರೆ ತರ ಇರ್ಬೋದು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೋರಿಯಾಸಿಸ್ದೇ ಒಂದು ಸ್ಟ್ರೆಸ್, ಅದು ಇನ್ನೂ ಆಡೆಡ್ ಈ ಒಂಥರ ಗಾಯದ ಮೇಲೆ ಉಪ್ಪಾಕ್ದಂಗೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಕಾರ್ಟಿಸಾಲ್ ನ ಹಾರ್ಮೋನ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ಕಾರ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಆದಷ್ಟು ಕೂಡ TH17 ಇರಿಟೇಟ್ ಆಗಕ್ಕೆ ಶುರು ಆಗುತ್ತೆ. TH17 ಹೈಪರ್ ಆಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಮತ್ತೆ ಇನ್ ಕೆಲವರಿಗೆ ಪದೇ ಪದೇ ಇನ್ಫೆಕ್ಷನ್ಗಳಾಗುವಂಥದ್ದು. ಈಗ ರೋಗದ ಸರಿ ಇಲ್ದನೋ, ತುಂಬಾ ಎಕ್ಸ್ಪೋಜರ್ ಟು ಈ ಪ್ಯಾಥೋಜನ್ಸ್ ಇಂದಾನೋ ಪದೇ 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 ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ 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 ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕಾಗುತ್ತೆ. ಅವಾಗ ಈ TH17 ಅಂದ್ರೆ ರೆಗ್ಯುಲೇಟ್ ಆಗಲ್ಲ, ಹೈಪರ್ ಆಕ್ಟಿವ್ ಆಗ್ಬಿಡುತ್ತೆ. ಸೊ ಮುಂಚೆ ಒಂದ್ಸಲ ರಿಕ್ಯಾಪ್ ಮಾಡ್ಬಿಡ್ತೀನಿ. ಒಂದು ಆಂಟಾಸಿಡ್ ನ ಅಬ್ಯೂಸು, ಒಂದು ಆಂಟಿಬಯೋಟಿಕ್ ನ ಅಬ್ಯೂಸು, ಒಂದು ಒಮೆಗಾ-6 ಜಾಸ್ತಿ ಫ್ಯಾಟಿ ಆಸಿಡ್ಸ್ ಇರುವಂತ ಆಹಾರ ನಾವು ಸೇವಿಸುವಂಥದ್ದು, 4ನೇದಾಗಿ ತುಂಬಾ ಸ್ಟ್ರೆಸ್ ಇರುವಂಥದ್ದು, 5ನೇದಾಗಿ ಪದೇ ಪದೇ ಇನ್ಫೆಕ್ಷನ್ಸ್ ಆಗುವಂಥದ್ದು. ಈಗ 5 ನಾನು ಟ್ರಿಗರಿಂಗ್ ಫ್ಯಾಕ್ಟರ್ ಹೆಂಗೆ ಹೇಳಿದ್ನೋ ಅದೇ ರೀತಿ ಈ 5 ರಿಲೀವಿಂಗ್ ಫ್ಯಾಕ್ಟರ್ಸ್ ಹೇಳ್ತೀನಿ. ಈ 5 ರಿಲೀವಿಂಗ್ ಫ್ಯಾಕ್ಟರ್ಸ್ ನ ನೀವು ಸೋರಿಯಾಸಿಸ್ ರೋಗಿಗಳು ಸರಿಯಾಗಿ ಪಾಲಿಸಿದಲ್ಲಿ ನಿಮ್ಮ ಈ ಕಾಯಿಲೆಯನ್ನ 99% ವರೆಗೂ ಹತೋಟಿಯಲ್ಲಿ ಇಟ್ಕೋಬಹುದು. ಅದರಲ್ಲಿ ಮೊದಲನೇದಾಗಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಂತ ಹೇಳಿದ್ರೆ ವೈಟಮಿನ್ ಡಿ. ನೀವು ಸ್ಟಡಿ ಮಾಡಿ ನೋಡಿ, ವೈಟಮಿನ್ ಡಿ ಲೆವೆಲ್ಸ್ ಯಾರ ಲೋ ಇರುತ್ತೋ ಸೋರಿಯಾಸಿಸ್ ಕಂಟ್ರೋಲ್ ಮಾಡಕ್ಕೆ ಆಗದೇ ಇಲ್ಲ. ಕೆಲವರಲ್ಲಿ ಕೇವಲ 30, 20, 10 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ತನಕ ಇರುತ್ತೆ. ಅವರಲ್ಲಿ ಸೋರಿಯಾಸಿಸ್ ಕಂಡೀಷನ್ ಜಾಸ್ತಿ ಟ್ರಿಗರ್ ಆಗ್ತಾ ಇರುತ್ತೆ. ಸೊ ವೈಟಮಿನ್ ಡಿ ಲೆವೆಲ್ಸ್ ನಮ್ಮ ದೇಹದಲ್ಲಿ ಯಾವತ್ತು 60 ನ್ಯಾನೋಗ್ರಾಮ್ಗಿಂತ, ಎಸ್ಪೆಷಲಿ ಸೋರಿಯಾಸಿಸ್ ಪೇಷಂಟ್ಸ್ 60 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಜಾಸ್ತಿ ಮೇಂಟೈನ್ ಮಾಡೋದ್ರಲ್ಲಿ ಅವರ ಒಂದು ಡಿಸೀಸ್ ನಲ್ಲಿ ಬಹಳ ಇಂಪ್ರೂವ್ಮೆಂಟ್ ನನ್ನ ಒಂದು ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನೋಡಿದೀನಿ. ಸಿವಿಯರ್ ಇಂಪ್ರೂವ್ಮೆಂಟ್ ಕಾಣುತ್ತೆ. ಏನೇ ಆದ್ರೂ ಕಡಿಮೆ ಆಗ್ತಾ ಇದ್ದಾಗ ವೈಟಮಿನ್ ಡಿ ಲೆವೆಲ್ಸ್ ಹೈ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೋರಿಯಾಸಿಸ್ ಕಂಟ್ರೋಲ್ಗೆ ಬರುತ್ತೆ. ಇದ್ರ ಬಗ್ಗೆ ಸಾವಿರಾರು ಸಂಶೋಧನೆ ಕೂಡ ಆಗಿದೆ. ವೈಟಮಿನ್ ಡಿ ಸೋರಿಯಾಸಿಸ್, ಜಸ್ಟ್ ಟೈಪ್ ಅಂಡ್ ಸಿ ಇನ್ ಗೂಗಲ್. ಎರಡನೇದಾಗಿ ಬಹಳ ಒಂದು ಮುಖ್ಯವಾಗಿ ಬೇಕಾಗಿರುವಂತಂದ್ರೆ ಪ್ರೋಬಯೋಟಿಕ್ಸ್. ನಾನು ಮುಂಚೆನೆ ಹೇಳ್ದಂಗೆ 70% ಅಷ್ಟು ನಮಗೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನ ಕಂಟ್ರೋಲ್ ಮಾಡುವಂಥದ್ದು ಈ ಒಂದು ಸೂಕ್ಷ್ಮಾಣು ಜೀವಿಗಳು. ಟಿ ಹೆಲ್ಪರ್ಸ್ ಸರಿಯಾಗಿ ಕೆಲಸ ಮಾಡಬೇಕು, ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಬಹಳ ಮುಖ್ಯ ನಮ್ಮ ದೇಹದಲ್ಲಿ. ಹಾಗಾಗಿ ಪ್ರೋಬಯೋಟಿಕ್ ರಿಚ್ ಫುಡ್ಸ್ ಅನ್ನು ತಗೊಳ್ಳಿ. ಆಕ್ಚುಲಿ ಮೊಸಲ್ ಅಂತ ಇರ್ಬೋದು, ಅಂದ್ರೆ ಪ್ರೋಬಯೋಟಿಕ್ ರಿಚ್ ಫುಡ್ಸ್ ಆಗದಲ್ಲಿದ್ರೆ ಇನ್ ಕೇಸ್ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್. ಅದರಲ್ಲೂ ಕೂಡ ಈ ಒಂದು ಫಂಗಸ್, ಹೊಸ ಒಂದು ಸಂಶೋಧನೆ ಹೇಳುತ್ತೆ ಅಂತ ಹೇಳಿದ್ರೆ ಸ್ಯಾಕ್ರೋಮೈಸಿಸ್ ಬುಲರಾಡಿ ಅಂತ ಹೇಳ್ಬಿಟ್ಟು ಒಂದು ಫಂಗಸ್. ಆಕ್ಚುಲಿ ಆ ಫಂಗಸ್ ನಮ್ಮ ದೇಹದಲ್ಲಿ ಕೊರತೆ ಇದ್ದಾಗಲೇ ಸೋರಿಯಾಸಿಸ್ ಜಾಸ್ತಿ ಆಗೋದು. ಅದೊಂದು ಒಳ್ಳೆ ಹೆಲ್ತಿ ಫಂಗಸ್, ಅದು ನಮ್ಮ ದೇಹಕ್ಕೆ ಬೇಕಾಗೋದು. ಈ ಸ್ಯಾಕ್ರೋಮೈಸಿಸ್ ಬುಲರಾಡಿ ಅನ್ನೋ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಈಗ ಇರುವಂತ ಸುಮಾರು ಇದನ್ನು ಕೆಫೀರ್ ಇರ್ಬೋದು, ಕಂಬುಚಾ ಇರ್ಬೋದು, ಇಲ್ಲಾಂದ್ರೆ ಹಿಂದಿನ ದಿವಸದ ಗಂಜಿ ಅನ್ನ ಇರ್ಬೋದು, ಅಥವಾ ಮಜ್ಜಿಗೆ ಇರ್ಬೋದು, ಈ ತರ ಎಲ್ಲದರಲ್ಲೂ ಒಳ್ಳೆ ಪ್ರೋಬಯೋಟಿಕ್ ರಿಚ್ ಫುಡ್ಸ್ ಇರುತ್ತೆ. ಜೊತೆಗೆ ಪ್ರಿಬಯೋಟಿಕ್ ಈ ಮೆಂತ್ಯದಲ್ಲಿ, ಈ ಬಾಳೆ ದಿಂಡಲ್ಲಿ, ಈ ಬಾಳೆ ಮೂಕಲ್ಲಿ, ಈ ಬೆಂಡೆಕಾಯಿನ ರಸದಲ್ಲಿ ಎಲ್ಲದರಲ್ಲೂ ಹೇರಳವಾಗಿ ಸಾಲ್ಯುಬಲ್ ಫೈಬರ್ನ ಅಂಶ ಇರುತ್ತೆ. ಈ ಪ್ರೋಬಯೋಟಿಕ್ ಅಂಡ್ ಪ್ರಿಬಯೋಟಿಕ್ ಅಂತ ಏನಂತ ಹೇಳಿದ್ರೆ, ಈ ಪ್ರೋಬಯೋಟಿಕ್ ಅಂದ್ರೆ ಬೀಜಗಳಿದ್ದಂಗೆ, ಈ ಪ್ರಿಬಯೋಟಿಕ್ ಅಂತ ಹೇಳಿದ್ರೆ ಅದಕ್ಕೊಂದು ಸಾಯಿಲ್ ಅಥವಾ ಒಂದು ಮಣ್ಣಿದ್ದಂಗೆ. ಆ ಬೀಜಗಳು ಬೆಳಿಬೇಕು ಅಂತ ಹೇಳಿದ್ರೆ ಸಾಯಿಲ್ ಬೇಕು. ಅದಕ್ಕೆ ಆ ಸಾಯಿಲೇನೆ ಈ ಸಾಲ್ಯುಬಲ್ ಫೈಬರ್, ಈ ಒಳ್ಳೆ ನಾರಿನ ಅಂಶಗಳು. ಈ ಒಳ್ಳೆ ನಾರಿನ ಅಂಶ ಇರುವಂತಹ ಆಹಾರಗಳನ್ನ ನೀವು ಒಳ್ಳೆ ಪ್ರೋಬಯೋಟಿಕ್ ಜೊತೆ ಸೇವಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಫಲಿಸ್ತವೆ, ಜೊತೆಗೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕಂಟ್ರೋಲ್ ಆಗುತ್ತೆ. ಮೂರನೇ ಒಂದು ರಿಲೀಫಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಕೆಲವು ಗಿಡಮೂಲಿಕೆಗಳು. ನೋಡಿ ವೀಕ್ಷಕರೇ, ಸಾಧಾರಣವಾಗಿ ಈಗ ಕನ್ವೆನ್ಷನಲ್ ಮೆಡಿಸಿನ್ಸ್ ಅಲ್ಲಿ ಕೊಡುವಂಥದ್ದು ಕೆಲವು ಸ್ಟಿರಾಯ್ಡ್ ಕ್ರೀಮ್ಸ್ಗಳಿರ್ಬೋದು, ಕೆಲವು ಆಂಟಿ ಇನ್ಫ್ಲಮೇಟರಿಗಳಿರ್ಬೋದು, ಅಥವಾ ಕೆಲವು ಆಂಟಿ ಅಲರ್ಜನ್ಸ್ ಇರ್ಬೋದು, ಅಥವಾ ಹಿಸ್ಟಮಿನ್ ಆಂಟಾಗನಿಸ್ಟ್ ಇರ್ಬೋದು, ಈ ತುರ್ಕೆ ಕಡಿಮೆ ಮಾಡುವಂಥದ್ದು. ಇಂಥವೆಲ್ಲ ಪ್ರಾಪರ್ಟೀಸ್ ಇರುವಂತ ಕೆಲವು ಮೆಡಿಸಿನ್ಸ್ ನ ಕನ್ವೆನ್ಷನಲ್ ಮೆಡಿಸಿನ್ಸ್ ಕೊಡ್ತಾರೆ. ಲೈಕ್ ಅಲ್ಟ್ರಾವೈಲೆಟ್ ಬಿ ರೇಸ್ ನ ರೇಡಿಯೇಷನ್ಸ್ ಕೊಡುವಂಥದ್ದು ಇರ್ಬೋದು, ಕೆಲವು ಸಪ್ಲಿಮೆಂಟ್ಸ್, ವೈಟಮಿನ್ ಸಪ್ಲಿಮೆಂಟ್ಸ್ ಕೊಡುವಂಥದ್ದು ಇರ್ಬೋದು. ನಮ್ಮ ಸ್ಕಿನ್ ನ ಗಟ್ಟಿಯಾಗಿಡ್ಲಿಕ್ಕೆ, ಇಮ್ಯೂನ್ ಸಿಸ್ಟಮ್ ರೆಗ್ಯುಲೇಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಅದೇ ಕೂಡ ನ್ಯಾಚುರಲಿ ನಾವು ವಿ ಕ್ಯಾನ್ ಗೋ ವಿತ್ ದ ಮೋರ್ ಎಫೆಕ್ಟಿವ್ ಫಾರ್ಮ್ ಅಂತ ಹೇಳಿದ್ರೆ, ತುಂಬಾ ರಿಸರ್ಚ್ ಆಗಿರೋದು ಅಂತ ಹೇಳಿದ್ರೆ ಈ ಕ್ಯಾಸಿಯಾ ಫಿಸ್ಟುಲಾ ಅನ್ನೋ ಒಂದು ಹರ್ಬ್, ಈ ಗೋಲ್ಡನ್ ಶವರ್ ಟ್ರೀ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಕಕ್ಕೆ ಗಿಡ ಅಂತ ಹೇಳ್ತಾರೆ. ಅದರ ಒಂದು ಆಯಿಂಟ್ಮೆಂಟ್ಸ್ಗಳು ಸಿಗ್ತವೆ, ಅದನ್ನ ಯೂಸ್ ಮಾಡುವಂಥದ್ದು ಒಳ್ಳೆಯ ಒಂದು ಸಪ್ಲಿಮೆಂಟ್ ಆಗ್ಬಿಟ್ಟು. ಮತ್ತೆ ಕೆಲವು ಬ್ಲಡ್ ಪ್ಯೂರಿಫಿಕೇಶನ್ ಆಗಿ ಯೂಸ್ ಮಾಡುವಂಥದ್ದು ಈ ಟರ್ಮರಿಕ್ ಇಂದ ಮಂಜಿಷ್ಟಾದಿ ಅಂತ ಏನ್ ಬರ್ತೀವಿ ಅದ್ರ ಬರುವಂತ ಕಾಡ ಇರ್ಬೋದು, ಕಷಾಯ ಇರ್ಬೋದು, ಈ ತರದ್ ತಗೊಳ್ಳೋದ್ರಿಂದ ಇರ್ಬೋದು. ಮತ್ತೆ ಯಾವಾಗಲೂ ಅದು ಮೇಲ್ಗಡೆ ಅದು ಚರ್ಮ ಡ್ರೈ ಆಗದಂಗೆ ಒಂದು ಮಾಯಿಶ್ಚರೈಸ್ ಮಾಡುವಂತ ಕೆಲವು ಅಲೋವೆರಾ ಬೇಸ್ ಇರುವಂತ ಕೆಲವು ಕ್ರೀಮ್ಗಳು ಅಂಡ್ ಇದರಿಂದ ತುಂಬಾ ಹೆಲ್ಪ್ ಮಾಡುತ್ತೆ. ಮೇನ್ ಥಿಂಗ್ ಅಂತ ಹೇಳಿದ್ರೆ ಈ ಕ್ಯಾಸಿಯಾ ಫಿಸ್ಟುಲಾ ಇರ್ಬೋದು, ಮಂಜಿಷ್ಟ ಇರ್ಬೋದು, ಟರ್ಮರಿಕ್ ಇರ್ಬೋದು, ಬ್ಲಡ್ ಪ್ಯೂರಿಫಿಕೇಶನ್ ಬಹಳ ಸಹಾಯನ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬ್ಲಡ್ ನಲ್ಲಿ ಇಂಪ್ಯೂರಿಟೀಸ್ ಜಾಸ್ತಿ ಆದಾಗ್ಲೂ ಕೂಡ ಈ TH17 ಒಂದು ಹೈಪರ್ ಆಕ್ಟಿವಿಟಿ ಆಗುತ್ತೆ ಅನ್ನೋದು ಕೂಡ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ. ಹಾಗಾಗಿ ನಮ್ಮ ರಕ್ತ ಶುದ್ಧಿಯಾಗಿರ್ಬೇಕು.
ರಕ್ತ ಶುದ್ಧಿ ಆಗ್ಲಿಕ್ಕೆ 4ನೇದು ಒಂದು ಬಹಳ ಮುಖ್ಯ ಅಂದ್ರೆ ನಮ್ಮ ಡಯಟ್. ನಮ್ಮ ಡಯಟ್ ನಲ್ಲಿ ನೋಡಿ, ಅಂತ ಹೇಳಿದ್ರೆ ಈಗ ನನಗೆ ಬರುವಂತ ಸಾಧಾರಣ ಪೇಷಂಟ್ಸ್ ನಲ್ಲಿ ಅತಿ ಬೇಗ ರಿಸಲ್ಟ್ ಬರ್ಬೇಕು ಅಂತ ಹೇಳಿದ್ರೆ ತುಂಬಾ ವರ್ಷದಿಂದ ಅಂದ್ರೆ ಮೈ ಕೈಲ ಮೊದಲು ನನಗೆ ಹೆಂಗಿರ್ತಾರೆ ಅಂತ ಹೇಳಿದ್ರೆ, ದಿನ ಬಟ್ಟೆ ತೆಗಿಲಿ, ತಲೆ ಕೂದಲು ಬಾಚ್ಕೊಳ್ಳಿ, ಕೈ ಸೋಪ್ ಹಾಕೊಳ್ಳಿ, ಶಾಂಪು ಹಾಕೊಳ್ಳಿ, ಇಷ್ಟಿಷ್ಟು ಕಸ ತೆಗೆದು ಬಿಸಾಕಬೇಕು ಅವ್ರಿಗೆ ಸೋರಿಯಾಸಿಸ್ ಇಂದ ಅಂತ ಪೇಷಂಟ್ಸ್ ಕೂಡ ಇದ್ದಾರೆ. ಅಂತವ್ರಲ್ಲಿ ಅಂತ ಡೀಪ್ ಆಗಿ ಇದ್ದವರಲ್ಲಿ ದಟ್ ಇಸ್ ಆಲ್ಸೋ ವೆರಿ ಈಸಿ. ತುಂಬಾ ಸಿವಿಯರ್ ಆಗಿದೆ, ತುಂಬಾ ಈಸಿ ಟು ಟ್ರೀಟ್. ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ 1 ವೀಕ್ ಕಂಪ್ಲೀಟ್ಲಿ ಗ್ರೇನ್ ಲೆಸ್ ಡಯಟ್. ಗ್ರೇನ್ ಅಂದ್ರೆ ಯಾವುದೇ ರೀತಿ ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಈ ತರದ ಯಾವುದೇ ರೀತಿ ಧಾನ್ಯಗಳು ಇಲ್ದಲೆ ಕೇವಲ ಸ್ಟೀಮ್ಡ್ ವೆಜಿಟೇಬಲ್ಸ್, ಎಳ್ನೀರು ಮತ್ತು ಹಣ್ಣುಗಳು ಜಾಸ್ತಿ ಬೇಡ, ಯಾಕಂದ್ರೆ ಫ್ರಕ್ಟೋಸ್ ಜಾಸ್ತಿ ಇರುತ್ತೆ, ಗ್ಲುಕೋಸ್ ಕಡಿಮೆ ಇರುವಂತ ಅಂಶಗಳು, ತರಕಾರಿಗಳು, ಸೂಪ್ಗಳು, ಇದರಲ್ಲೇ ಜಾಸ್ತಿ ಮೇಂಟೈನ್ ಮಾಡೋದ್ರಿಂದ 1 ವೀಕ್ ಕಂಪ್ಲೀಟ್ಲಿ ಮಜ್ಜಿಗೆ ಅಂಡ್ ದಿಸ್ ಸ್ಟೀಮ್ಡ್ ವೆಜಿಟೇಬಲ್ಸ್ ಇದನ್ನ ತಗೊಳ್ಳೋದ್ರಿಂದ ಒಂದು 70 to 80% ರಿಸಲ್ಟ್ ಅಲ್ಲೇ ಸಿಕ್ಬಿಡುತ್ತೆ. ತುಂಬಾ ಹೆವಿ ಇದ್ರೆ, ತುಂಬಾ ಹೈ ರೇಂಜ್ ಅಲ್ಲಿ ಇದ್ದಾಗ. ಸೊ ಹಾಗಾಗಿ ಈ ಡಯಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಒಂದು ಇದಾಗ್ಲಿಕ್ಕೆ. ಜೊತೆಗೆ ನಮ್ಮ ದೇಹಕ್ಕೆ omega-6 ಫ್ಯಾಟಿ ಆಸಿಡ್ಸ್ ನ ಆದಷ್ಟು ಒಳಗಡೆ ಹೋಗೋದನ್ನ ಕಡಿಮೆ ಮಾಡಬಹುದು. ಅದೇ ನಾನು ಹರ್ಬ್ಸಲ್ ಹೇಳಿದೆ, ಇನ್ನೊಂದು omega-3 ಫ್ಯಾಟಿ ಆಸಿಡ್ಸ್ ಕೂಡ ಭಾರಿ ಒಳ್ಳೇದು. ಯಾಕಂದ್ರೆ omega-6 ನ ನಾವು ಕೌಂಟರ್ ಮಾಡಬೇಕು ಅಂದ್ರೆ omega-3 ನಾವು ದೇಹದಲ್ಲಿ ಲೆವೆಲ್ಸ್ ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ಕಿನ್ ಇರಿಟೇಷನ್ ಕಡಿಮೆ ಆಗುತ್ತೆ. ಸೊ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. omega-3 ಫ್ಯಾಟಿ ಆಸಿಡ್ಸ್ ಇರ್ಬೋದು, ಜೊತೆಗೆ ಈ ಒಂದು ಗ್ರೇನ್ ಲೆಸ್ ಡಯಟ್ ಇರ್ಬೋದು, ಹೈ ವೆಜಿಟೇಬಲ್ ಡಯಟ್, ವೆಜಿಟೇಬಲ್ ಸೂಪ್ ಡಯಟ್, ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಡನ್ ಕಂಟ್ರೋಲಿಗೆ ಬರುತ್ತೆ. ಈ 1 ವೀಕ್ ನಂತರ ಬೇಕಾದ್ರೆ ನೀವು ಸ್ವಲ್ಪ ಧಾನ್ಯಗಳನ್ನ ಸ್ಟಾರ್ಟ್ ಮಾಡುವುದು. ಅದರಲ್ಲೂ ಕೂಡ ನೀವು ಅಂದ್ರೆ ಗೋಧಿ ಮತ್ತು ಹಾಲು, ಕೆಸಿನ್ ಮತ್ತು ಗ್ಲೂಟೆನ್ ಇರುವಂತಹ ಅಂಶವನ್ನ, ಆಹಾರವನ್ನ ಸಂಪೂರ್ಣ ಸ್ಟಾಪ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ಕೂಡ ಆಟೋ ಇಮ್ಯೂನ್ ನ ಟ್ರಿಗರ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. 5ನೇದು ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ನನ್ನ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡೋದು, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ರೆ ಬೈಲ್ ಸಾಲ್ಟ್ಸ್. ಈ ಬೈಲ್ ಸಾಲ್ಟ್ಸ್ ಜಾಸ್ತಿ ಮಾಡುವಂತ ಕೆಲವು ಮೆಡಿಸಿನ್ಸ್ ಬರುತ್ತೆ. ಜೊತೆಗೆ ನಮ್ಮ ಲಿವರ್ ಇಂದ ನಾವೇನು ಪಿತ್ತರಸ ಅಥವಾ ಬೈಲ್ ಜ್ಯೂಸ್ ಅಂತ ಹೇಳ್ತೀವಿ, ಆ ಬೈಲ್ ಸಾಲ್ಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನ್ ಅಂತ ಹೇಳಿದ್ರೆ ಲಾರ್ಜ್ ಇಂಟೆಸ್ಟೈನ್ ನ pH ಇದೆಯಲ್ಲ ಅದನ್ನ ವ್ಯತ್ಯಾಸ ಮಾಡುತ್ತೆ. ಸಾವಿರಾರು ಸ್ಟಡೀಸ್ ಏನ್ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಒಂದು ದೊಡ್ಡ ಕರಳಿನ ಒಂದು pH ಅಸಿಡಿಕ್ ಲೆವೆಲ್ಸ್ ನ ಮೇಂಟೈನ್ ಮಾಡೋದ್ರಿಂದ ಈ ಸೋರಿಯಾಸಿಸ್ ಕಂಟ್ರೋಲಿಗೆ ಬರುತ್ತೆ ಅಂತ. ಸೊ ಈ ಒಳ್ಳೆ ಬೈಲ್ ಸಾಲ್ಟ್ಸ್ ನ ಉಪಯೋಗಿಸೋದು ಸಪ್ಲಿಮೆಂಟ್ಸ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೋರಿಯಾಸಿಸ್ ಕಂಟ್ರೋಲ್ ಬರುತ್ತೆ. ಹಾಗಾಗಿ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ವಿ ಏನು ಟ್ರಿಗರ್ ಏನ್ ಮಾಡುತ್ತೆ, ಏನು ಅಲಿವೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ವೈಟಮಿನ್ ಡಿ ಅಂಡ್ ಬೈಲ್ ಸಾಲ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಒಳ್ಳೆಯ ಪ್ರೋಬಯೋಟಿಕ್, ಒಳ್ಳೆಯ ಒಂದು ಡಯಟ್, ನಿಮ್ಮ ಆಹಾರ ಒಂದು ಪದ್ಧತಿ ಇದ್ಬಿಟ್ರೆ ನೀವು 100% ನೀವು ಈ ಸೋರಿಯಾಸಿಸ್ ಇದರಿಂದ ಪ್ರಾಬ್ಲಮ್ ಇಂದ ವಿಮುಕ್ತಿಯನ್ನ ಹೊಂದಬಹುದು. ಇದೇ ರೀತಿ ಮತ್ತೊಂದು ವ್ಯಾಧಿಯೊಂದಿಗೆ ಅದರ ಬಗ್ಗೆ ಸಂಪೂರ್ಣ ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರೋಣ ಅಂತ ಇಚ್ಛೆ ಪಡ್ತೇನೆ. ಈ ಕಂಟೆಂಟ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ನನಗೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.